ಅವರು ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿ ಜನರ ನೆಮ್ಮದಿಯನ್ನ ಕಾಪಾಡಬೇಕಾದವರು. ಆದರೆ ಅವರು ಮಾಡ್ತಿರೋದು ಮಾತ್ರ ತಲೆ ತಗ್ಗಿಸೋ ಕೆಲಸ. ಅಕ್ರಮ ದಂಧೆಕೋರರು ನೀಡೋ ಎಂಜಲಾಸೆಗೆ ಬಾಯ್ತೆರೆದು ಆರಕ್ಷಕರೇ ವಸೂಲಿ ದಂಧೆಗಿಳಿದಿದ್ದಾರೆ. ಇದು ಗದಗದಲ್ಲಿ ನಡೆದಿರೋ ನಾಚಿಗೇಡಿನ ಸಂಗತಿ. ಇವರು ಪಿಎಸ್ಐ ಮಂಜುಳಾ, ಇನ್ನು ಇವರು ಪೇದೆ ಸಂತೋಷ್. ಸದ್ಯ ವಿವಾದದ ಕೇಂದ್ರ ಬಿಂದು ಆಗಿರೋದು ಇವ್ರೆ. ಅಷ್ಟಕ್ಕೂ ಆಗಿರುವುದೇನೆಂದ್ರೆ, ಡಿಸೆಂಬರ್ 31ರಂದು ನರಿಗಲ್ ಠಾಣಾ ವ್ಯಾಪ್ತಿಯ ಅಬ್ಬಿಗೇರಿ ಗ್ರಾಮದಲ್ಲಿ 3 ಅಕ್ರಮ ಸರಾಯಿ ಮಾರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಇದು ಒಳ್ಳೆ ಕೆಲಸನೇ. ಆದ್ರೆ ಅವರು ಮಾಡದೇ ಇರಬೇಕಾಗಿದ್ದ ಕೆಲಸ ಏನಂದ್ರೆ ಆರೋಪಿಗಳಿಂದ ವಸೂಲಿ. ಹೌದು, ಸರಾಯಿ ಮಾರಾಟಗಾರ ರಮೇಶ್ ಮೇಲೆ ಪ್ರಕರಣ ದಾಖಲಿಸೋದು ಬಿಟ್ಟು ಪಿಎಸ್ಐ ಮಂಜುಳಾ ಹಾಗೂ ಪೇದೆ ಸಂತೋಷ್ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಪೇದೆ ಸಂತೋಷ್ ಹಾಗೂ ಆರೋಪಿ ರಮೇಶ್ ನಡುವೆ ನಡೆದ ಸಂಭಾಷಣೆಯೇ ಇದಕ್ಕೆ ಸಾಕ್ಷಿ. ಆ ಆಡಿಯೋ ತುಣುಕು ಟಿವಿ9ಗೂ ಲಭ್ಯವಾಗಿದೆ. ಮತ್ತೆ ನೀವೇ ಬರ್ತೀನಿ ಅಂದ್ರಲ್ಲ ಸರ್, ನಾಳೆ ಬಂದು ಇಸ್ಕೊಂತೀನಿ ಅಂದ್ರಲ್ಲ ರೊಕ್ಕ, ಅದಕ್ಕೆ ಸುಮ್ಮನೆ ನಾನು ಬರಲಿಲ್ಲ. ನೀನ ಬಂದ್ಬಿಡಿ ತಗ, ನನಗೆ ಬರೋಕ್ಕಾಗಲಿಲ್ಲ. ಹೌದನ್ರಿ? ನನಗೆ ಬರೋಕ್ಕಾಗಿಲ್ಲ, ಒಂದು ಬೇರೆ ಕೆಲಸ ಅಂತ ನಾವು ಇದಕ್ಕೆ ಜಾತ್ರೆಗೆ ಹೋಯ್ತು, ಹಳಕೆ ಜಾತ್ರೆಗೆ. ಬರೋಕ್ಕಾಗಿಲ್ಲ ನನಗೆ. ಬಂದ್ಬಿಡ್ತೀಯ? ಇನ್ನೊಂದು ತಾಸು ಬಿಟ್ಟು ಬರ್ತೀನಿ ತೋರಿಸ್ರ. ನಾ ಇಲ್ಲಿ ಬೇರೆ ಕಡೆ ಬಂದಿದ್ನ ಹೊಲಕ್ಕೆ. ಈಗ ಒಟ್ಟು ಎಷ್ಟು ತೊಂಬಲ್ಲಿ ಹೇಳ್ಬಿಡ್ರಿ. ಏನು ಮತ್ತೆ ಹೆಂಗೆ ಹೇಳಿ ನಾನು ಹೊಳ ಮಾಡಿ ಹೇಳ್ದಾಗ? ಅದೇ ಸರ್, ನೀವೇ ಹೇಳ್ಬಿಡಿ ಸುಮ್ಮನೆ ಒಂದಿಷ್ಟು ನೋಡಿ. ನಾನು ಬೇಕಾದ್ರೆ ನಿಮ್ಗೆ ಬಾ ಇಲ್ಲ, ನಾನು ಹೇಳ್ತೀನಿ, ತೋರಿಸ್ತೀನಿ ನಿನಗೆ. ಅದು ಏನೇ ಮಾಡಿ ತೋರಿಸ್ತೀನಿ ನಾನು. ಅದೇ ರೀ ಸರ್, ಈಗ ರೊಕ್ಕ ತರಕ್ಕೆ ನಂಗೆ ಹೇಳ್ರಿ ಎಷ್ಟು ತರಲಿ. ನಾ ಹೇಳೋದು ತುಂಬ ಹೇಳ್ತೀನಿ ನನಗೆ. ಸುಮ್ಕೆ ನಾನು ಬೇಕಾದ್ರೆ ತೊಂಬ ಇಲ್ಲ, ನಾನು ಬೇಕಾದ್ರೆ ನಂಗೆ ಏನು ಹೇಳೋ ಮಾತಾಡ್ತೀನಿ. ಈಗ ಎಷ್ಟು 15,000 ತೊಂಬಲ್ರಿ? ಬೇಡ ಬೇಡ, ನಾನು ಹೇಳೋದು ತೊಂಬನ ಮಾತಾಡ್ತೀನಿ. ಅಲ್ರಿ ಸರ್, ಈಗ 17 ತೊಂಬರ್ಬೇಕ್ರಿ. ತಗೊಂಬ ಅಲ್ಲ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿಂಗೆ ಅಲ್ಲಿ ತೋರಿಸ್ತೀನಿ, ಬೇಕಾದ್ರೆ ಏನು ಮಾಡಿ ತೋರಿಸ್ತೀನಿ. ಆಯ್ತು ಆಯ್ತು, ಈಗ 17,000 ತೊಂಬಲ್ರಿ. ತೊಂಬ, ನಾನು ಬೇಕಾದ್ರೆ ನಾನು ಏನು ಸಾಧ್ಯ ಮಾಡ್ತೀನಿ ಅಂತ. ಆಯ್ತಾ? ಆಯ್ತು ಸರ್. ಪೊಲೀಸ್ ಪೇದೆ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಡಿಬೇಕಾದವರು ಮೇಲಧಿಕಾರಿಗಳು. ಆದ್ರೆ ನರಿಗಲ್ ಠಾಣೆಯ ಪಿಎಸ್ಐ ಮಂಜುಳಾ ಮಾತ್ರ ಇದಕ್ಕೆ ತದ್ವಿರುದ್ಧ. ಪೊಲೀಸರ ಒಳಗಿರೋ ಲಂಚ ಬಾಕತನವನ್ನ ಬಯಲಿಗೆಳೆದ ರಮೇಶನಿಗೆ ಪ್ರಕರಣ ಹಿಂಪಡೆಯಲು ಒತ್ತಡ ಹೇರಿದ್ದಾರಂತೆ. ಹೀಗಾಗಿ ಒತ್ತಡ ತಾಳಲಾರದೆ ರಮೇಶ್ ಸದ್ಯ ನಾಪತ್ತೆಯಾಗಿದ್ದಾರೆ. ಇನ್ನು ಪಿಎಸ್ಐ ಮಂಜುಳಾ ಕೂಡ ರಮೇಶ್ಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆ ಆಡಿಯೋ ತುಣುಕು ಕೂಡ ಇಲ್ಲಿದೆ ನೋಡಿ. ಹಲೋ ಸರ್. ಹಲೋ, ಹಾಂ ಹೇಳ್ರಿ ಸರ್. ಮೇಡಮ್, ನಾವು ರಮೇಶ್ ಅಂತೇಳಿ. ಹಾಂ ರಮೇಶ್. ಮೇಡಮ್ ಅವ್ರಿಗೆ 5,000, ನನಗೆ 17,000 ಕೂಡ ಅನ್ನಕತ್ತಾರೆ. ಹೆಂಗೆ ರೀ ಮೇಡಮ್? ಯಾರಿಗೆ? ಅವ್ರಿಗೆ 5,000 ಮಾಡ್ರಂತ್ರಿ. ಯಾರಿಗೆ? ಅವ್ರಿಬ್ರಿಗೆ ಅಂದಪ್ಪ ಕೆಳಗಡೆ, ಆಮೇಲೆ ಯಲ್ಲಪ್ಪ ತೆಗಿಂತೀರಿ. ಹಾಂ, ಈಗ ನನಗೆ 17,000 ಕೂಡ ಅನ್ನಕತ್ತಾರೆ ಮೇಡಮ್. ನನಗೂ 14,000 ರೂಪಾಯಿ ಸಿಕ್ಕಾವ ಮೇಡಮ್. ಇನ್ನೂ ಎಷ್ಟಿದ್ದು? 13,800 ಮೇಡಮ್. ಹಾಂ, ಹ್ಞೂ ರೀ ಮೇಡಮ್. ಈಗ ಮತ್ತೆ ಯಾರು ಕೇಳಕತ್ತಾರ? ಅವ್ರು ದೊಣ್ಣೆ ಅವರು 17,000 ಕೂಡ ಅನ್ನಕತ್ತಾರೆ ಮೇಡಮ್. 17 ಕೂಡ ಅನ್ನತ್ತಾರ? ಹ್ಞೂ ರೀ ಮೇಡಮ್. ಒಟ್ಟಾರೆ ಹಣದಾಸೆಗೆ ಅಕ್ರಮವನ್ನ ಪೋಷಿಸುತ್ತಿರೋ ಪೊಲೀಸರ ಈ ವರ್ತನೆಗೆ ಸಾರ್ವಜನಿಕರಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಒಟ್ಟಾರೆ ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂಗತೆ. ಹೀಗಾದ್ರೆ ಜನ ನ್ಯಾಯಕ್ಕಾಗಿ ನಂಬೋದಾದ್ರೂ ಯಾರನ್ನ? ಸಂಜೀವ ಪಾಂಡ್ರೆ, ಟಿವಿ9 ಗದಗ.